ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಕೇಳಿಸಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 9. ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಒಂದೆರಡು ಕಾರಣಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ, ಯೆರೆಮೀಯನ ಗ್ರಂಥದಲ್ಲಿ 3 ಕಾರಣಗಳಿದೆ. ಅದರಲ್ಲಿ 2 ಕಾರಣಗಳನ್ನು ಮಾತ್ರ ನಿಮ್ಮ ಮುಂದೆ ಕೊಡ ಬಯಸ್ತೇನೆ. ಅದು ಎಷ್ಟು ಪ್ರಾಮುಖ್ಯ, ಯಾಕೆ ದಿನಾಲೂ ದೇವರ ವಾಕ್ಯವನ್ನು ನಾವು ಓದಬೇಕು ಅಥವಾ ಅಧ್ಯಯನ ಮಾಡಬೇಕು ಎಂಬುದಕ್ಕೆ. ಯೆರೆಮೀಯ 15:16 ವಚನ, ಅದರಲ್ಲಿ ದೇವರ ವಾಕ್ಯ, ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಹರ್ಷ, ಸಂತೋಷ, ಹೃದಯದ ಆನಂದ, ಇದು ಸಿಗಬೇಕಾದರೆ ದೇವರ ವಾಕ್ಯ. ಯಾಕೆ ದೇವರ ವಾಕ್ಯಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು? ಯಾಕೆ ಅದನ್ನು ಈ ದಿವಸಗಳಲ್ಲಿ ಒಂದೊಂದು ಅಧ್ಯಾಯವಾಗಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದರೆ, ದೇವರ ವಾಕ್ಯ ನಮಗೆ ಹರ್ಷವನ್ನು ಕೊಡುತ್ತೆ. ದೇವರ ವಾಕ್ಯ ನಮಗೆ ಹೃದಯದ ಆನಂದವನ್ನು ಕೊಡುತ್ತದೆ. ಈ ಕಾರಣದಿಂದ ನಾವು ಜೀವಮಾನವೆಲ್ಲ ಹರ್ಷದಲ್ಲಿಯೂ, ಜೀವಮಾನವೆಲ್ಲ ನಾವು ಹೃದಯಾನಂದದಲ್ಲಿಯೂ ಇರಬೇಕಾದರೆ ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ನಮ್ಮ ಜೀವನದಲ್ಲಿ ನಾವು ಕೊಡಬೇಕು. ಸರಿ, 9ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ. ಅಂದ ಹಾಗೆ ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್ ಎಂಬಂಥ ಅರ್ಥವುಳ್ಳಂಥ ಹೆಸರು ಯೆಹೆಜ್ಕೇಲನು. ದೇವರು ಯಾವ ರೀತಿಯಾಗಿ 9ನೇ ಅಧ್ಯಾಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ ನೋಡೋಣ ಬನ್ನಿರಿ. 1ನೇ ವಚನ, 9ನೇ ಅಧ್ಯಾಯ ಯೆಹೆಜ್ಕೇಲ್. ಆಮೇಲೆ ಆತನು ಪಟ್ಟಣವನ್ನು ದಂಡಿಸತಕ್ಕವರೇ, ನೀವೆಲ್ಲರೂ ನಿಮ್ಮ ಹತ್ಯದ ಆಯುಧಗಳನ್ನು ಹಿಡಿದವರಾಗಿ ಸಮೀಪಿಸಿರಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದ ಮಾತು ನನ್ನ ಕಿವಿಗೆ ಬಿತ್ತು. ಇದು ದೇವರು ತನ್ನ ಪ್ರತಿನಿಧಿಗಳು ಅಥವಾ ದೇವದೂತರು ಅವರ ಮುಖಾಂತರವಾಗಿ, ಅಥವಾ ಮಾನವ ಪ್ರತಿನಿಧಿಗಳು, ಅಥವಾ ದೇವರು ಯಾರನ್ನಾದರೂ, ದೇವದೂತರನ್ನಾದರೂ ಯೂಸ್ ಮಾಡಿಕೊಳ್ಬೋದು, ಅಥವಾ ವಿಶ್ವಾಸಿಯನ್ನಾದರೂ ಉಪಯೋಗ ಮಾಡ್ಬೋದು, ವೈರಿಯನ್ನಾದರೂ ಉಪಯೋಗ ಮಾಡ್ಬೋದು, ದೇವರು ವಿಪತ್ತನ್ನಾದರೂ ಉಪಯೋಗ ಮಾಡಿಕೊಳ್ಬೋದು. ಹೇಗೋ ದೇವರು ನ್ಯಾಯವಂತನು, ಆತನು ನ್ಯಾಯ ತೀರ್ಪು ಮಾಡುವ ಆತನು. ಆದರೆ ಆತನು ಬಹಳ ಸಂತೋಷವಾಗಿ ನ್ಯಾಯ ತೀರ್ಪನ್ನು ಮಾಡದೆ, ಬಹಳ ತಡವಾಗಿ ನಿಧಾನವಾಗಿ, ಸಂಪೂರ್ಣ ಅಲ್ಲದೆ ಆ ರೀತಿಯಾಗಿ ತೀರ್ಪು ಕೊಡುವ ಆತನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆ ಬಗ್ಗೆ ಹೇಳಿದಾಗ, ನಾನು ಯಾರಿಗೂ ತೀರ್ಪು ಮಾಡುವುದಿಲ್ಲ ಎಂಬ ಮಾತನ್ನು ಕರ್ತನು ಹೇಳ್ತಾನೆ. ಆದರೂ ಕೂಡ ತಂದೆಯ ಚಿತ್ತ, ಆತನು ಮಗನಿಗೆ ನ್ಯಾಯ ತೀರ್ಪಿನ ಒಂದು ಜವಾಬ್ದಾರಿಕೆ ಹೊತ್ತಿರುವುದನ್ನು ಕರ್ತನು ತಿಳಿದಿದ್ದನು. ಸರಿ, ಇಲ್ಲಿ ಕೂಡ ಆ ಪ್ರವಾದಿ ಗಟ್ಟಿಯಾಗಿ ಕೂಗಿದ ಮಾತು ಅವನ ಕಿವಿಗೆ ಬಿತ್ತು. ಕೂಡಲೇ ಗದೆಗಳನ್ನು ಹಿಡಿದುಕೊಂಡ 6 ಮಂದಿ ಪುರುಷರು, ಇವರು ಮಾನವೀಯವಾದಂಥ ವ್ಯಕ್ತಿಗಳೇ ಆಗಿರ್ಬೋದು, ಅಥವಾ ದೇವದೂತರಂತ ಕೂಡ ಹೇಳ್ಬೋದು. ಒಟ್ಟು ದೇವರು ಶಕ್ತಿಪಡಿಸಿದಂಥ ವ್ಯಕ್ತಿಗಳು ಉತ್ತರ ಮುಖವಾಗಿರುವ ಮೇಲಣ ಹೆಬ್ಬಾಗಿಲಿನ ಮಾರ್ಗವಾಗಿ ಬಂದರು. ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖಕನ ದೌತಿಯನ್ನು ನಡುವಿಗೆ ಕಟ್ಟಿಕೊಂಡಿರುವ ಮತ್ತೊಬ್ಬ ಪುರುಷನು ಅವರ ಮಧ್ಯದಲ್ಲಿದ್ದನು. ಹಾಗಾದರೆ 6 + 1 7.
ಇವರೆಲ್ಲರೂ ಒಳಕ್ಕೆ ಸೇರಿ ತಾಮ್ರದ ಯಜ್ಞವೇದಿಯ ಪಕ್ಕದಲ್ಲಿ ನಿಂತುಕೊಂಡರು. ಭಾಳ ಶಿಸ್ತಾಗಿ ಪಾಲಿಸ್ತಾ ಇದ್ದಾರೆ. ಇಷ್ಟರಲ್ಲಿ ಇಸ್ರಾಯೇಲಿನ ದೇವರ ತೇಜಸ್ಸು ತನ್ನ ವಾಹನದ ಮೇಲೆ ಕೆರೂಬಿಯನ್ನು ಬಿಟ್ಟು ಮೇಲಕ್ಕೇರಿ ಆಲಯದ ಹೊಸ್ತಿಲಿನ ಮೇಲ್ಗಡೆ ನಿಂತಿತು. ಆದರೆ ದೇವರ ತೇಜಸ್ಸನ್ನು ಹೊಂದುವ ವಾಹನ ಕೆರೂಬಿಯರು. ಹೌದು, ಮೊದಲನೇ ಅಧ್ಯಾಯದಲ್ಲಿ ಸುಮಾರು 40 ವಿಷಯಗಳು ಈ ಕೆರೂಬಿಯರ ಬಗ್ಗೆ ಇದೆ. ಆದರೆ ಅವುಗಳ ಒಂದು ಸೇವೆ ಏನಂದರೆ ದೇವರ ಮಹಿಮೆಯನ್ನು ಹೊರುವಂಥ ಸೇವೆ. ದೇವರ ಮಹಿಮೆಯನ್ನು ಹೊರುವಂಥ ಸೇವೆ. ಆ ರೀತಿಯಾಗಿ ನಾನು ಹೇಳುತ್ತಿರುವಾಗ ನನಗೊಂದು ವಾಕ್ಯ ನೆನಪಿಗೆ ಬರ್ತದೆ, ಈ ಮಹಿಮೆ ಅಂತ ಹೇಳಿದಾಗ. ಅದನ್ನು ನಾವು ನೋಡಿಕೊಳ್ಳೋಣ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ. ಅದು ಬಹಳ ಉತ್ತೇಜನಕಾರಿಯಾದಂಥ ವಾಕ್ಯ ನನಗೆ. ಆದರೆ ಅದೇ ಸಂದರ್ಭದಲ್ಲಿ ಅಷ್ಟು ಸುಲಭವಾದಂಥ ಅನುಭವ ಅಲ್ಲ. ಆದರೂ ಕೂಡ ಇದನ್ನು ದೇವರು ತನ್ನ ಸಹಾಯದಿಂದ, ತನ್ನ ಆತ್ಮನಿಂದ ನಮಗೆ ಒದಗಿಸಿಕೊಡಲಿ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮತ್ತು ನಾವು 14ನೇ ವಚನವನ್ನು ನಿಧಾನಕ್ಕೆ ಓದಿಕೊಳ್ಳೋಣ. 2 Thessalonians chapter 2 and verse 14. ನೀವು ಹೀಗೆ ರಕ್ಷಿಸಲ್ಪಟ್ಟು ರಕ್ಷಣೆ ಹೊಂದಿಬಿಟ್ಟಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಅಥವಾ ಮಹಿಮೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ದೇವರು ಯಾಕೆ ಸುವಾರ್ತೆಯ ಮೂಲಕವಾಗಿ ಕರೆದಿರುವಂಥ ಉದ್ದೇಶ, ಕಾರಣ ಏನಂತ ಹೇಳಿದರೆ, ದೇವರ ರಕ್ಷಣೆಯನ್ನು ಹೊಂದಿದ್ದವರು, ದೇವರ ಕ್ಷಮೆಯನ್ನು ಹೊಂದಿದ್ದವರು, ದೇವರ ಪಾಪ ಕ್ಷಮೆಯನ್ನು ಹೊಂದಿದ್ದವರು, ದೇವರಲ್ಲಿ ನಂಬಿಕಿಟ್ಟವರು ಅವರೇನು ಮಾಡಬೇಕು? ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯನ್ನು ಸಂಪಾದಿಸಿಕೊಳ್ಳಬೇಕು. ಈ ಕಾರಣಕ್ಕಾಗಿಯೇ ದೇವರು ನಮ್ಮನ್ನು ಭೂಲೋಕದಲ್ಲಿ ಇಟ್ಟಿರುವಂಥದ್ದು. ಹಾಗಾದರೆ ಕೆರೂಬಿಯರು ಮಾಡುವಂಥ ಅದೇ ಸೇವೆಯ ಒಂದು ರೀತಿಯಿಂದ ನಮಗೂ ಕೊಡಲಾಗಿದೆ. ವಾವ್! The ministry that the cherubims have is also given to us to gain the glory of Christ. ಕ್ರಿಸ್ತನ ಮಹಿಮೆಯನ್ನು ಸಂಪಾದಿಸಿಕೊಳ್ಳಬೇಕು, ಹೊತ್ತುಕೊಳ್ಳಬೇಕು, ಅದನ್ನು ಸ್ವಾಧೀನ ಮಾಡಿಕೊಳ್ಬೇಕಂತ ಹೇಳಿಬಿಟ್ಟು ದೇವರು ಕ್ರಿಸ್ತನ ಪ್ರಭಾವವನ್ನು ನಾವು ಸಂಪಾದಿಸಿಕೊಳ್ಳಬೇಕೆಂದು ದೇವರು, ಪ್ರಭಾವ ಅಂತ ಹೇಳಿದ್ರೆ ಮಹಿಮೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚಿತವಾಗಿ ಆಯ್ಕೆ ಮಾಡಿದ್ದಾನೆ. ಸರ್, ಈಗ ದೇವರ ತೇಜಸ್ಸನ್ನು ಹೊರುವಂಥ ವಾಹನ ಕೆರೂಬಿಯರಂದಾಗ ನನಗೆ ಆ ವಾಕ್ಯ ನೆನಪಿಗೆ ಬಂತು. ಸರಿ, ಮುಂದುವರಿಸೋಣ. ನಾವು 4ನೇ ವಚನ, 9ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 4ನೇ ವಚನದಲ್ಲಿ ನೋಡುವಾಗ, ನೀನು ಯೆರೂಸಲೇಮ್ ಪಟ್ಟಣದಲ್ಲೆಲ್ಲ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು. 6 ಜನರಿಗೆ ಒಂದು ಕೆಲಸ ದೇವರು ಕೊಟ್ಟರು. ಏನು? ಭಾಳ ಅಟ್ಯಾಕ್ ಮಾಡುವಂಥ ಒಂದು ಗದೆಗಳನ್ನು ಹಿಡ್ಕೊಂಡಂಥ ಒಂದು ಕೆಲಸ 6 ವ್ಯಕ್ತಿಗಳಿಗೆ. ಆದರೆ ಒಬ್ಬ ವ್ಯಕ್ತಿಗೆ, ನಾರಿನ ಬಟ್ಟೆಯನ್ನು ಹೊದ್ದುಕೊಂಡಿರುವ ಒಬ್ಬ ವ್ಯಕ್ತಿಗೆ ದೇವರು ಕೊಟ್ಟಂಥ ಕೆಲಸ ಏನಂತ ಹೇಳಿದರೆ, ಇಡೀ ಪಟ್ಟಣದಲ್ಲಿ ತಿರುಗಿ ಅದರ ಒಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಿ
ಗೋಳಾಡ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಅಂತ ಹೇಳ್ಬಿಟ್ಟು, ಅದೊಂದು ಅದೃಶ್ಯವಾದಂಥ ಒಂದು ಗುರುತು. ಸಿಂಪಲ್ ಆಗಿ ಹೇಳಬೇಕಾದ್ರೆ, ಯಾರ್ಯಾರು ಪಶ್ಚಾತ್ತಾಪ ಪಡ್ತಿದ್ದಾರೆ ಅವ್ರನ್ನೆಲ್ಲ ದೇವರು ಗುರುತಿಸ್ತಿದ್ದಾನೆ. 7 ಸಭೆಗಳು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರೆದ 7 ಪತ್ರಗಳು, 7 ಲೆಟರ್ಸ್ ಟು 7 ಚರ್ಚಸ್. ಪೌಲನು ಬರೆದ ಪತ್ರ ನಮಗೆ ಗೊತ್ತು, ಎಪಿಸಲ್ ಆಫ್ ಪಾಲ್. ಪೇತ್ರನು ಬರೆದ ಪತ್ರ ನಮಗೆ ಗೊತ್ತು, ಯಾಕೋಬನು ಬರೆದ ಪತ್ರ, ಯೋಹಾನ್ ಬರೆದ ಪತ್ರ, ಇವೆಲ್ಲ ಗೊತ್ತು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರೆದ 7 ಪತ್ರಗಳು ಸಭೆಗಳಿಗೆ, 7 ಸಭೆಗಳಿಗೆ. ಆ 7 ಸಭೆಗಳಲ್ಲಿ 5 ಸಭೆಗಳಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಶ್ಚಾತ್ತಾಪ ಪಡು, ರಿಪೆಂಟ್ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಇನ್ನು 2 ಸಭೆಗೆ ಯಾಕೆ ಹೇಳಲಿಲ್ಲ ಎಂಬುದಾಗಿ ನೋಡುವಾಗ, ಅವರು ಪಶ್ಚಾತ್ತಾಪ ಪಡಬೇಕಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲ, ಈಗಾಗಲೇ ಅವರು ಪಶ್ಚಾತ್ತಾಪ ಪಡುತ್ತಿದ್ದರು. ಆದ ಕಾರಣ ಪಶ್ಚಾತ್ತಾಪ ಅದು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದು, ದಿಕ್ಕು ಬದಲಾಯಿಸುವಂಥದ್ದು, ಪ್ರಾಮುಖ್ಯವಾದದ್ದು, ನ್ಯಾಯ ತೀರ್ಪನ್ನು ಮುಂದಕ್ಕೆ ಹಾಕುವಂಥದ್ದು. ಹೌದು, ದೇವರು ಮನಮರುಗುವಂತೆ ಮಾಡುವಂಥದ್ದು, ಸಂಧಾನ ಮಾಡುವಂಥದ್ದು, ತಂದೆಯ ಆಶೀರ್ವಾದ ಆಸ್ತಿ ಅದನ್ನು ಪುನಃ ಅನುಭವಿಸುವಂತೆ ಮಾಡುವಂಥದ್ದು, ಹಬ್ಬ ಮಾಡುವಂಥದ್ದು, ಸಂಭ್ರಮ ಮಾಡುವಂಥದ್ದು, ಸತ್ತ ವ್ಯಕ್ತಿಯನ್ನು ಬದುಕಿದ ವ್ಯಕ್ತಿಯನ್ನಾಗಿ ಆತ್ಮೀಕವಾಗಿ ಮಾಡುವಂಥದ್ದು ಈ ಪಶ್ಚಾತ್ತಾಪ. ಆದ ಕಾರಣ ಇಲ್ಲಿ ಗೋಳಾಡ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಎಂದು ಅಪ್ಪಣೆ ಕೊಟ್ಟನು. ಮಿಕ್ಕಾದವರಿಗೆ ನೀವು ಪಟ್ಟಣದಲ್ಲೆಲ್ಲ ಇವನ ಹಿಂದೆ ತಿರುಗುತ್ತಾ ಹಾತಿಸಿರಿ, ಯಾರನ್ನು ಕಟಾಕ್ಷಿಸದಿರಿ ಅಂತ ಹೇಳ್ಬಿಟ್ಟು, ಆದರೆ ಆ ಗುರುತುಳ್ಳವರಲ್ಲಿ ಯಾರನ್ನು ಮುಟ್ಟಬೇಡ್ರಿ. ವಾವ್, ಲುಕ್ ಅಟ್ ದಿಸ್, ನೋಡ್ರಿ ಎಂಥ ಒಂದು ಆಶ್ಚರ್ಯ. ಎಲ್ಲರೂ ಜನರೇ, ಆದರೆ ಒಂದು ಗುಂಪಿನವರು, ಬಹುಶಃ ನನಗೆ ಅನ್ನಿಸ್ತದೆ ಅವರು ಚಿಕ್ಕ ಗುಂಪಿನವರು ಅಂತ ಹೇಳ್ಬಿಟ್ಟು, ಅವರು ಪಟ್ಟಣದಲ್ಲಿ ಯಾರ್ಯಾರೂ ಪಾಪ ಮಾಡ್ತಿದ್ದಾರೆ, ಆ ಪಾಪದ ಬಗ್ಗೆ ಅವರಲ್ಲಿ ಒಂದು ನರಳಾಟ, ಆ ಪಾಪದ ಬಗ್ಗೆ ಗೋಳಾಟ. ಅಯ್ಯೋ, ಈ ರೀತಿಯಾಗಿ ದೇವರಿಗೆ ವಿರುದ್ಧವಾಗಿ ಈ ಥರ ಮಾಡ್ತಿದ್ದಾರಲ್ಲ, ಅಯ್ಯೋ ದಶಾಜ್ಞೆಗಳಲ್ಲಿ ಒಂದನ್ನು ಮುರಿದು ಬಿಟ್ಟಿದ್ದಾರಲ್ಲ, ಅಯ್ಯೋ ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆಯಲ್ಲ ಅಂತ ಅಷ್ಟೇ ಹೇಳಿದರು. ಇವರೇನು ಪ್ರಸಂಗ ಮಾಡಲಿಲ್ಲ, ಇವರೇನು ಹೋಗಿ ಆತ್ಮಗಳನ್ನು ಗೆಲ್ಲಲಿಲ್ಲ, ಅಥವಾ ಹೋಗಿ ಒಂದು ಬೈಬಲ್ ಸ್ಟಡಿ ಅವ್ರು ತಕ್ಕೊಳ್ಳಿಲ್ಲ, ಅಥವಾ ಸ್ನಾನಿಕನಾದ ಯೋಹಾನ್ನ ಹಾಗೆ ಸರ್ಪ ಸಂತತಿಯವರೇ ಎಂಬುದಾಗಿ ಕೂಡ ಆರ್ಭಟಿಸಲಿಲ್ಲ. ಅವೆಲ್ಲ ಒಳ್ಳೆಯದೇ, ಆದರೆ ಇವರು ಮಾಡಿದ್ದಿಷ್ಟೇ. ಪಟ್ಟಣದಲ್ಲಿ ನಡೆಯುವಂಥ ಈ ಅಸಹ್ಯ ಕಾರ್ಯಗಳಿಗಾಗಿ ದುಃಖ ಪಡ್ತಿದ್ರು. ಅವರಿಗೆ ದೇವರ ಆಶೀರ್ವಾದ ಏನು ಕೊಟ್ಟರು ಅಂತ ಹೇಳಿಬಿಟ್ಟು ನೋಡುವಾಗ, ಅವರನ್ನು ದೇವರು ಸಂಹಾರ ಮಾಡಲಿಲ್ಲ, ಅವರನ್ನು ಮುಟ್ಟಲಿಲ್ಲ, ಅವರನ್ನು ತಾಕಲಿಲ್ಲ, ಅವರನ್ನು ಶಿಕ್ಷಿಸಲಿಲ್ಲ. ಅವರು ಬದುಕುವಂತೆ ಮಾಡಿದನು, ಅವರು ಉಳಿಯುವಂತೆ ಮಾಡಿದನು, ತನಗಾಗಿ ಅಂಥವರನ್ನು ಪ್ರತ್ಯೇಕಿಸಿಕೊಂಡನು. 6ನೇ ವಚನದಲ್ಲಿ 9ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಮತ್ತೊಂದು ಆವೃತ್ತಿ ದೇವರು ಹೇಳುವಂಥದ್ದು, ಆ ಗುರುತುಳ್ಳ ಯಾರ್ಯಾರಲ್ಲಿ ಹಣೆಯ ಮೇಲೆ ಗುರುತನ್ನು, ಆ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ನಿಂತಿದ್ದ 7ನೇ ವ್ಯಕ್ತಿಗೆ ದೇವರು ಹೇಳಿದ್ರಲ್ಲ, ಅಂಥ ಅವರಿಂದ ಗುರುತು, ಹಣೆಗೆ ಗುರುತು ಹೊಂದಿದವರು ಸುರಕ್ಷಿತವಾಗಿದ್ದರು. ನನ್ನ ಆಲಯದಲ್ಲಿಯೇ ಅದನ್ನು ಪ್ರಾರಂಭ ಮಾಡಿರಿ ಎಂಬುದಾಗಿ ದೇವರು ಹೇಳ್ತಾನೆ. ಹೌದು, ನ್ಯಾಯ ತೀರ್ಪು ಆಲಯದಲ್ಲಿ ಪ್ರಾರಂಭ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ ನೋಡೋಣ ಬನ್ನಿರಿ.
ನನಗೆ ನೆನಪಿಗೆ ಬರುತ್ತಿರುವಂಥ ಒಂದು ವಾಕ್ಯ ಯಾವುದಂದರೆ, ಮೊದಲನೇ ಪೇತ್ರ 4ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಅದು ಈ ರೀತಿಯಾಗಿದೆ, 4:17. ನ್ಯಾಯ ವಿಚಾರಣೆಯ ಸಮಯ ಬಂದಿದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಮೊದಲನೇ ಪೇತ್ರ 4:17. ದೇವರಲ್ಲಿ ಹೇಳುವಂಥದ್ದು ಮನೆಯಲ್ಲಿ ಅದು ಪ್ರಾರಂಭ ಆಗಲಿ ಎಂಬುದಾಗಿ ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ಯೆಹೆಜ್ಕೇಲನಿಗೆ ಭಾಳ ಟಚ್ ಆಗಿರಬೇಕು. ಆ ಒಂದು ದೃಶ್ಯ ಏನು ಮಾಡಿದಾಗ ಅವನು ಒಂಟಿಗನಾಗಿ ಉಳಿದ ನಾನು ಅಡ್ಡ ಬಿದ್ದು, ಅಯ್ಯೋ ಕರ್ತನಾದ ಯೆಹೋವನೇ. 8ನೇ ವಚನ, ನೀನು ಯೆರೂಸಲೇಮಿನ ಮೇಲೆ ನಿನ್ನ ಕೋಪಾಗ್ನಿಯನ್ನು ಹೊಯ್ದು ಇಸ್ರಾಯೇಲ್ನ ಶೇಷವನ್ನೆಲ್ಲ ನಾಶ ಮಾಡುವಿಯಾ ಅಂತೇಳ್ಬಿಟ್ಟು ಪ್ರವಾದಿ ನೋಡ್ರಿ ಎಂಥ ದುಃಖವನ್ನು ಯೆಹೆಜ್ಕೇಲನು ಪ್ರಕಟಿಸುವಂಥವನಾಗಿದ್ದಾನೆ. ಆ ರೀತಿಯಾಗಿ ಹೇಳಿದಾಗ ದೇವರು ಕೂಡಲೇ ಅವನಿಗೆ ಉತ್ತರವಾಗಿ, ಇಸ್ರಾಯೇಲ್ ಮತ್ತು ಯೆಹೂದ ವಂಶದವರ ಅಧರ್ಮವು ಅತ್ಯಂತವಾಗಿದೆ ಎಂಬುದಾಗಿ ಹೇಳಿದಾಗ, ನಮ್ಮ ದೇಶವನ್ನು ಯೆಹೋವನು ಬಿಟ್ಟಿದ್ದಾನೆ, ಯೆಹೋವನು ನೋಡನು ಎಂಬಂಥ ಮಾತು ಅವರು ಆಡಿಕೊಳ್ತಾ ಇದ್ದಾರೆ ಎಂಬುದಾಗಿ 8ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳಿದ ಹಾಗೆ 9ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ಅದೇ ಮಾತನ್ನು ದೇವರು ಹೇಳುವಾತನಾಗಿದ್ದಾನ್ರಿ. ಹೌದು, ಆಶ್ಚರ್ಯ ಏನಂದರೆ ಪಶ್ಚಾತ್ತಾಪ. ಯಾವ ರೀತಿಯಾಗಿ ವಿಷಸರ್ಪವು ಗೊಣಗುಟ್ಟಿದ ಪಾಪ ಮಾಡಿದವರೆಲ್ಲರನ್ನು ಕಚ್ಚಿಬಿಡ್ತು. ಮೋಶೆ ಕಾಲದಲ್ಲಿ ಸಾಯ್ತಾ ಇದ್ರು ಒಬ್ಬರಾದ್ಮೇಲೆ ಒಬ್ಬರು. ಮೋಶೆ ಬೇಗನೆ ಒಂದು ದೇವರು ಮೋಶೆಗೆ ಹೇಳಿದ್ದು ಒಂದು ತಾಮ್ರ ಸರ್ಪ ಮಾಡ್ಕೊ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸು ಅಂತ ಹೇಳ್ಬಿಟ್ಟು ಯಾರ್ಯಾರು ವಿಷಸರ್ಪದಿಂದ ಸಾಯ್ತಾ ಇದ್ದಾರೋ ಅವರು ನೋಡಿದಾಗ ವಾಸಿಯಾಗೋದು, ಯಾರ್ಯಾರು ನೋಡಲಿಲ್ಲ ಸತ್ತು ಹೋದರು. ಅದೇ ರೀತಿಯಾಗಿ ಯಾರ್ಯಾರು ಪಶ್ಚಾತ್ತಾಪ ಪಟ್ಟರು ಪರಿಹಾರ ಇದೆ. ನ್ಯಾಯ ತೀರ್ಪಿದ್ರೂ ಪರಿಹಾರ ಇದೆ. 9ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.